ಈ ಸಿನಿಮಾನ ನಾನು ಕತೆ ಬಂದು ನನ್ನ ಕಲ್ಪನೆಯಲ್ಲೇ ಮಾಡಿದ್ದು. ನನಗೆ ಸಿನಿಮಾ ಮಾಡೋ ಆಸೆ ಬಂದು ಇವತ್ತು ಬಂದಿಲ್ಲ. ಒಂದು 16 ವಯಸ್ಸು ಇರಬೇಕು ಆವಾಗ ಸ್ಟಾರ್ಟ್ ಆಗಿದ್ದು. ಆವಾಗಿನಿಂದ ನಾನು ಏನೋ ಒಂದು ಮಾಡಬೇಕು, ಸಿನಿಮಾನಲ್ಲಿ ನುಗ್ಗಬೇಕು, ಮಾಡಬೇಕು, ಕತೆ ಬರಿಬೇಕು, ನಿರ್ದೇಶನ ಮಾಡಬೇಕು ಅಥವಾ ಕ್ಯಾಮ್ರಾ ಮಾಡಬೇಕು, ಏನೋ ಒಂದು ಪಾತ್ರ ಯಾವುದೋ ಒಂದು ರೂಟ್ನಲ್ಲಿ ಹೋಗಿ ನಾನು ಸಿನಿಮಾನಲ್ಲಿ ನುಗ್ಗಬೇಕು ಅಂತ 16 ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದವನು. ಆವಾಗ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನನಗೆ ಆಗಲೇ ಇಲ್ಲ. ಇವಾಗ ಅದ್ರ ಏನೋ ಟೈಮ್ ಬಂತು, ಬಟ್ ನನಗೆ ಏಜು, ನಾನು ಹೀರೋನು ಮಾಡಬೇಕಂತ ಆಸೆ ಪಟ್ಟೆ, ಬಟ್ ಅದಾಗಿಲ್ಲ. ಅದಕ್ಕೆ ನಾನು ನನ್ನ ಮಗನನ್ನ ಹೀರೋ ಮಾಡಿ ನನ್ನ ಆಸೆನ ತೀರಿಸ್ಕೋಬೇಕು. ಅದು ಒಂದು ಸಿಟ್ಟು ನನ್ನ ಮನಸ್ಸಲ್ಲಿ ಇಟ್ಟೆ, ಎಲ್ಲ ಬಿಟ್ಟೆ, ಸಿನಿಮಾ ಮಾಡಲೇಬೇಕು ಅಂತ. ನನಗೆ ಬ್ಯಾಕ್ಗ್ರೌಂಡ್ ಅಂದರೆ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರೆ, ಅವ್ರು ಸಪೋರ್ಟ್ ಮಾಡಿ ನನ್ನ ಮೇಲೆ ಈ ಸಿನಿಮಾನ ಮಾಡಿದ್ದು. ಅವ್ರಿಲ್ಲ ಅಂದರೆ ಈ ಸಿನಿಮಾ ನಡೀತಾ ಇಲ್ಲ. ಅವರೇ ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದು. ಸರಿ, ಅವರಿಂದ ನಾನು ಇವಾಗ ಈ ಸಿನಿಮಾನ ಮುಗಿಸಿದ್ದೀನಿ. ತುಂಬ ಕಷ್ಟಪಟ್ಟು 4 ವರ್ಷ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋದು ಒಂದು ಯೂಟ್ಯೂಬ್ನಲ್ಲಿ 2 ಸಾಂಗ್ ಮಾಡಿಬಿಟ್ಟೆ ನಾನು. ಅದು ಸರಿಯಾಗಿ ಹೋಗಿಲ್ಲ. ಸರಿ, ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಒಂದು ಆಸೆ ಪಟ್ಟೆ. ಅದಕ್ಕೆ ನನಗೆ ಯಾರು ಹೇಳಿದ್ರು, ಶಾರ್ಟ್ ಫಿಲಮ್ ಮಾಡಿದರೆ ಏನಪ್ಪ ಬರ್ತದೆ, ಒಂದು ಸಿನಿಮಾನೇ ಮಾಡುವಂತ. ಅದು ಯಾವುದೋ ಒಂದು ಸಿನಿಮಾ ಚಿಕ್ಕದಾಗ ಮಾಡೋಣ ಅಂತ ಮಾಡೋಕ್ಕೆ ಹೋಗಿ ನನಗೆ ಇಂಥ ಒಳ್ಳೆ ಡೈರೆಕ್ಟ್ರ್ ಸಿಕ್ಕಿ ನಾನು ಒಂದು ಒಳ್ಳೆ ಸಿನಿಮಾನ ಮಾಡಿ ಇವತ್ತು ಮುಗಿಸಿದ್ದೀನಿ. ಆಮೇಲೆ ನನ್ನ ಬ್ಯಾಕ್ಗ್ರೌಂಡ್ ಏನಂದರೆ, ನಾನು ಶಾಂತಿನಗರ್ ಮಠದಲ್ಲಿ ಇದು ಗಂಜಿಗೆ ಅಂಗಡಿನೇ ಇಟ್ಟಿರೋದು. ಅದು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಅಂದರೆ ನನಗೆ ಒಂದು ಆಶ್ಚರ್ಯ. ಏನಪ್ಪ ಇದು ಇವಾಗ ಮುಂದಿದೆ ಪಿಕ್ಚರ್. ನಾನು ಮಧ್ಯದಲ್ಲಿ ಎಷ್ಟೋ ತಿಳ್ಕೊಂಡೆ, ಇದು ಅಷ್ಟೇ, ಇದು 4 ವರ್ಷದಿಂದ ತೆಗಿತಾ ಇದ್ದೀವಿ, ಇದು ಬರಲ್ವೋ ಏನೋ ಗೊತ್ತಿಲ್ಲ, ಕೈ ಬಿಟ್ಬಿಟ್ಟು ಹೋಗುತ್ತೋ ಏನೋ. ಆದರೆ ನಾನು ನಂಬಿದ ದೇವರು ನನ್ನ ಬಿಟ್ಟಿಲ್ಲ. ಅವರೇ ತಂದು ಇಟ್ಟು ಬಂದು ಇವತ್ತು ಸಿನಿಮಾ 21ನೇ ತಾರೀಕು ರಿಲೀಸ್ ಆಗ್ತದೆ. ಸರಿ, ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ. ನಾವು ಮೊದಲನೇ ಸಲ ನಾವು ಮಾಡ್ತಾ ಇದ್ದೀವಿ, ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಗೆಲ್ಲಿಸ್ಬೇಕು. ನಾನು ಕೇಳ್ಕೊತಾ ಇದ್ದೆ.